ವೀಕ್ಷಕರೇ, ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘ, ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕ, ಯಕ್ಷಗಾನ ಅಕಾಡೆಮಿ ಕಾಸರಗೋಡು, ಅದರ ಜೊತೆಯಲ್ಲಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಸೇರಿದಂತೆ ಮನೆ ಮನೆ ಯಕ್ಷಗಾನ ಅಭಿಯಾನ ಕಾರ್ಯಕ್ರಮವನ್ನು ಆರಂಭಿಸಿರುವುದು ನಿಮಗೆಲ್ಲ ತಿಳಿದ ವಿಷಯ. ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಹಾಗೂ ಕೊಂಡೆಊರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹೊರಟಂತಹ ಈ ಮನೆ ಮನೆ ಯಕ್ಷಗಾನ ಕಾರ್ಯಕ್ರಮವು ಬಂದು ತಲುಪಿದ್ದು ಮಂಜೇಶ್ವರ ಸಮೀಪದ ಕಾಕುಂಜೆ ಬಲರಾಮ್ ಭಟ್ರ ಮನೆಗೆ. ಬಲರಾಮ್ ಭಟ್ರ ಬಗ್ಗೆ ನಾವು ಹೇಳುವುದಾದರೆ, ಅವರ ವೃತ್ತಿಯಲ್ಲಿ ಪ್ಲಾಸ್ಟಿಕ್ ಕಂಪನಿ ಅವರಿಗಿದೆ. ಅದರ ಉತ್ಪನ್ನಗಳನ್ನು ಮಾಡುವಂತಹ ಒಂದು ಕಂಪನಿ. ಅದರ ಜೊತೆಗೆ ಅವರೊಬ್ಬರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ದುಡಿಯುವಂತಹ ಮಹನೀಯರು. ಬಡಾಜೆಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಅವರು. ತಮ್ಮ ವೃತ್ತಿಯ ಜೊತೆಗೆ ಕಲೆಯನ್ನು ಪ್ರೋತ್ಸಾಹಿಸುವಂತಹ ಒಬ್ಬರು ಮಹಾನ್ ವ್ಯಕ್ತಿ. ಅವರ ಪತ್ನಿ ಶಾಲಿನಿಯವರು ಸಂಗೀತದಲ್ಲಿ ಮತ್ತು ಭರತನಾಟ್ಯದಲ್ಲಿ ಕಲಾವಿದೆ. ಆ ಮನೆ ಒಂದು ಕಲಾವಿದೆಯರ ಒಕ್ಕೂಟ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಶ್ರದ್ಧಾ ಭಟ್ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ಸಂಗೀತ ಮತ್ತು ಭರತನಾಟ್ಯ ಕಲಾವಿದೆ. ಅವರ ಮಗ ಆದರ್ಶ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಯಕ್ಷಗಾನ ಕಲೆಗೆ ಆಸಕ್ತನಾದಂಥ ಆತ ಚೆಂಡೆ ವಾದನದಲ್ಲಿ ನುರಿತವನಾಗಿದ್ದಾನೆ. ಇಂಥವರ ಮನೆಯಲ್ಲಿ ನಾವೀಗ ಮನೆ ಮನೆ ಯಕ್ಷಗಾನ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ನಡೆಸುವ ಯಕ್ಷಗಾನದ ಪ್ರಸಂಗ ಇವತ್ತು ದಕ್ಷಾಧ್ವರ. ಅದರ ಕೆಲವು ಭಾಗಗಳನ್ನು ಹಾಡಿ ತೋರಿಸಲಿದ್ದೇವೆ. ಬನ್ನಿ ವೀಕ್ಷಕರೇ, ನೋಡೋಣ. ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯಳು ಅಂಬಿಕಾ ಸುಧೆ ವಿಘ್ನರಾಜನ ಪಿರಿತು ಸೋದಿದಿ ಅವನೆಧಿಯ ಪಜಗೆ ಕೈ ಮುಗಿದು
ಭೋಜಾಸನ ಪಾಂಡಿಯರ ಪಾದಾಂಬುಜಗೆ ಬಡ ಮಡುಗವ ನಿಮಿ ಕಥಾಮೃತವ ಅವಲಿಂದ ಬಂದಿರಯ್ಯ ಭೂಮಿ ದೇವ ಸ್ವಾಮಿ ಭೂಮಿ ದೇವ ಭೂಮಿ ದೇವ ಅವಲಿಂದ ಬಂದರಯ್ಯ ಭೂಮಿ ದೇವ ಸ್ವಾಮಿ ಸದಾ ಸಾವಿರ ಒಪ್ಪುವುದಿಲ್ಲಿ ಭೂಮಿ ದೇವ ಸದಾ ಸಾವಿರ ಒಪ್ಪುವುದಿಲ್ಲಿ ಭೂಮಿ ದೇವ ಅವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಒಪ್ಪುವುದಿಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ಮುಂದಾವಲ್ಲಿಗೆ ಪಯಣವಯ್ಯ ಭೂಮಿ ಮುಂದೆ ಆವಲಿಗೆ ಪಯಣವಯ್ಯ ಭೂಮಿ ಭೂಮಿ ದೇವ ಬಿಡುತ್ತವೆ ಸ್ವಾಮಿ ಮೊತ್ತ ಮೊದಲಾಗಿ ತಮ್ಮ ಪುಣ್ಯಪಾದಗಳಲ್ಲಿ ಶಿರವನ್ನು ಬಾಗಿದ್ದೇನೆ ದೇವರು ಒಳ್ಳೇದು ಮಾಡ್ಲಿಮ್ಮ. ಸ್ವಾಮಿ ಸಂತೋಷವಾಯಿತು. ಆಶೀರ್ವಾದ ಪಡೆಯುತ್ತಿದ್ರೆ ಅದು ಬ್ರಾಹ್ಮಣರಿಂದ ಪಡಿಬೇಕಂತೆ. ದೇವಲೋಕದಲ್ಲಿ ದೇವರು ಇದ್ದ ಹಾಗೆ ನಮ್ಮ ಈ ಭೂಲೋಕದಲ್ಲಿ ಬ್ರಾಹ್ಮಣರಂತೆ. ಹಾಗೆ ನಿಮ್ಮನ್ನು ಭೂಮಿ ದೇವ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ ಜಗತ್ತಿನಲ್ಲಿ. ಸ್ವಾಮಿ ನಿಮ್ಮನ್ನು ಕಂಡಾಗ ಆಶ್ಚರ್ಯವಾಯಿತು. ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಇದ್ದೀರಿ. ಅದರಲ್ಲಿ ನೀವು ಇಳಿ ವಯಸ್ಸಿನವರು. ವಯಸ್ಸಾಯ್ತಮ್ಮ, ಅಲ್ಲದೆ ನನ್ನ ಜೊತೆಯಲ್ಲಿದ್ದಾರೆ. ಹೌದು. ಶ್ರೀನಾಥ ಭಟ್ರಿದ್ದಾರೆ, ಹೌದು. ಅಖಿಲೇಶ ಭಟ್ರಿದ್ದಾರೆ, ಹೌದು. ಸುಬ್ರಹ್ಮಣ್ಯ ಭಟ್ರಿದ್ದಾರೆ, ಹೌದಾ? ಎಲ್ಲರೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದಾರೆ. ನಾವೆಲ್ಲ ಬಂದಿದ್ದೇವೆ. ಆದ್ರೆ ಸ್ವಾಮಿ ನೋಡಿ, ಎದ್ದು ನಿಲ್ಲುವುದಕ್ಕೆ ನಿಮಗೆ ಊರು ಬೋರಿನ ಅಗತ್ಯವಿದೆ. ಹಾ. ಚರ್ಮವೆಲ್ಲವೂ ಜೋತಾಡ್ತಾ ಇದೆ.
60ರ ಇಳಿ ವಯಸ್ಸಾದರೂ 16ರ ಉತ್ಸಾಹ ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಮಾತು ಹೇಳಿದ್ದಾರೆ. ಹೇಗೋ ಯುವಕವ ಹಾರುವುದು ಒಂದೇ, ಮುದುಕ ಊರುವುದು ಒಂದೇ. ಓ ಹೌದಾ ಸ್ವಾಮಿ, ನಿಮ್ಮ ಉತ್ಸಾಹವನ್ನು ಕಂಡು ನನ್ನ ಮನಸ್ಸಿಗೆ ಸಂತೋಷವಾಯಿತು. ಅದ್ಯಾರು ಸ್ವಾಮಿ ನಿಮ್ಮ ಹಿಂದೆ ಕಾಣುದು? ಅದು ನನ್ನ ಬೇಸರ ಮಾಡಬೇಡ. ಇಲ್ಲಪ್ಪ ಹೇಳಿ ಸ್ವಾಮಿ. ಮೂರನೇ ಹೆಂಡತಿ. ಅದೇ ಪ್ರಥಮ ಮದುವೆಯಾದ ಹೆಂಡತಿ ಸತ್ತು ಹೋದ್ರು. ಅಯ್ಯೋ, ಎರಡನೇ ಮದುವೆಯಾದ ಹೆಂಡತಿ ಸತ್ತು ಹೋದ್ರು. ಮೂರನೇದ್ದು ಅದು ಇವಳು ಮಾತ್ರ. ಅದು ಹೇಗೆ ಸ್ವಾಮಿ? ಅದು ಜಾತಕ ಸರಿ ಇಲ್ಲ ನಮ್ಮಲ್ಲಿ. ಹೌದಾ? ನನ್ನ ಜಾತಕದಲ್ಲಿ ಹೆಂಡತಿ ಸಾಯ ಯೋಗ. ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯುವಂತಹ ಯೋಗ. ಈಗ ಅವಳ ಜಾತಕದಲ್ಲಿ ಗಂಡ ಸಾಯುವ ಯೋಗ. ಅಯ್ಯೋ ದೇವರೇ, ಹಾಗಾದ್ರೆ ಈಗ ನಾನು ಯಾವಾಗ ಸಾಯ್ತೇನೆ? ಸ್ವಾಮಿ ಹೆದರಬೇಡಿ, ನೀವು ಏನು ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಸ್ವಾಮಿ, ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಇದ್ದೀರಿ. ಬ್ರಾಹ್ಮಣರು ಜೊತೆಗೂಡಿಕೊಂಡು ಹೋಗ್ಬೇಕು ಅಂತಾದ್ರೆ ಎಲ್ಲಿಯಾದ್ರೂ ವಿಶೇಷವಾದಂತಹ ಕಾರ್ಯಕ್ರಮ ಇರಲೇಬೇಕು. ಆದ್ರೆ ಕೆಲವು ಜನರು ಹೇಳುದು ಬ್ರಾಹ್ಮಣ ಭೋಜನ ಪ್ರಿಯ, ತೊಂದರೆ ನೋಡಿಂದ ಹೇಳುದು. ಹೌದು, ಬ್ರಾಹ್ಮಣ ಬಹುಜನ ಪ್ರಿಯ. ಹೌದು ಸ್ವಾಮಿ, ನೀವು ತಿಳಿದವರು. ಹೀಗಿರುವಾಗ ಸಂಶಯಕ್ಕೊಳಗಾಗಿದ್ದೇನೆ. ನನ್ನ ಸಂಶಯ ನಿವಾರಣೆ ಆಗ್ಬೇಕು ಅಂತಾದ್ರೆ ಇದಕ್ಕೆ ಸರಿಯಾದ ಉತ್ತರ ನಿಮ್ಮಿಂದಲೇ ಪಡೆಯಲೇಬೇಕು. ಅದಕ್ಕೆ ಬೇಕಾಗಿ ಬ್ರಾಹ್ಮಣರು ನೀವೆಲ್ಲ ಜೊತೆಗೂಡಿಕೊಂಡು ಹೋಗುವಂತಹ ವಿಶೇಷವನ್ನು ನನ್ನಲ್ಲಿ ಹೇಳುವಿನ ಸ್ವಾಮಿ. ಹೊರಟಂತಹ ವಿಚಾರ ದಕ್ಷಿಣಯಾಗಕ್ಕೆ ನಾವು ಹೋಗುವಮ್ಮ. ದಕ್ಷಿಣಯಾಗಕ್ಕೆ ನಾವು ಹೋಗುವಮ್ಮ. ಬಹು ಭಕ್ತಿಗಳ ಇವರೊಂದೇ ಕೇಳಿರಮ್ಮ. ಬಹು ದಕ್ಷಿಣಗಳ ಇವರೊಂದೇ ಕೇಳಿರಮ್ಮ. ದಕ್ಷ ಸಂಖ್ಯೆ ಧನರಾಜಿ ಬೆಟ್ಟವಮ್ಮ. ದಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಪ್ರೀತಿಯ ಸನಿಪರವೇ ಭೂಮಿಯಮ್ಮ. ದಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಪ್ರೇಕ್ಷೆಯ ಸನಿಪರವೇ ಭೂಮಿಯಮ್ಮ. ದಕ್ಷಿಣಯಾಗಕ್ಕೆ ಹೋಗುವಮ್ಮ ನಾವು. ದಕ್ಷಿಣಯಾಗಕ್ಕೆ ಹೋಗುವಮ್ಮ. ಅಮ್ಮ ಅಮ್ಮ. ಸಮಾಧಾನ ಮಾಡಿಕೊಳ್ಬೇಕು. ಸ್ವಲ್ಪ ಅಂತರ ಕಾಯ್ಬೇಕಾ ಅಂತ. ನಿಮಗೆ ಹೆಸರಿಲ್ಲಲ್ಲ? ಇಲ್ಲ ಸ್ವಾಮಿ. ಅಮ್ಮ, ಓ ನಾವೆಲ್ಲ ಹೊರಟದ್ದು ಪ್ರಾಚೀನ ಬರಿಹಿ. ಇದು ಸ್ವಾಮಿ ಪ್ರಾಚೀನ ಪ್ರಾಚೀನ ಬರ್ಹಿ. ಹೌದು. ಅಲ್ಲಿ ಏನು ವಿಶೇಷ ಸ್ವಾಮಿ? ಅಲ್ಲಿ ಅರಸ ದಸ್ಕ ಪ್ರಜಾಧೀಶರು. ಹಾಗಾಗಿರ್ಲಿಕ್ಕಿಲ್ಲ ಸ್ವಾಮಿ, ದಕ್ಷ ಪ್ರಜಾಪತಿಯಾಗಿರಬಹುದು. ವಯಸ್ಸಾಯ್ತಲ್ಲ. ಹೌದು. ಅಲ್ಲಿಲ್ಲಮ್ಮ, ಮಾತಾಡಿ ಆಗುದಿಲ್ಲ. ಹೌದಾ? ಆಗ್ಲಿ ಸ್ವಾಮಿ, ಹೇಳಿ. ಅಮ್ಮ, ದಕ್ಷ ಪ್ರಜಾಧೀಶರು. ಹೌದು. ಅಲ್ಲಿ ಬಹುದೊಡ್ಡ ಯಾಗಂತೆ. ಪ್ರಾಚೀನ ಬರ್ಹಿಯಲ್ಲಿ ಹೌದು. ದೊಡ್ಡ ಯಾಗ. ಅಲ್ಲಿ ಬೇಕಾದಷ್ಟು ದಕ್ಷಿಣೆ ಕೊಡ್ತಾರಂತೆ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ಧನದ ರಾಶಿ. ಧನದ ರಾಶಿ, ಧನದ ರಾಶಿ. ಹೌದು. ಬೆಟ್ಟ ಬೆಟ್ಟ ಬೆಟ್ಟ. ಹೌದಾ? ಹೌದು. ನಾವು ಎನಿಸಿದೆಲ್ಲ ನೆರವೇರ್ತದೆ. ಹೌದಾ? ಅದಕ್ಕಾಗಿ ಹೆಂಡಿರು ಮಕ್ಕಳೆಲ್ಲ ಜೊತೆ ಜೊತೆಯಾಗಿ ಹೋಗ್ತಾ ಇದ್ದೇವೆ. ಈಗ ಪ್ರಾಚೀನ ಬರ್ಹಿ ಹೊರಟದ್ದು ನೀವು ಅಲ್ಲಿ ಏನು ಸ್ವಾಮಿ ಅಮ್ಮ ನೋಡ್ತಾ ಇದ್ದೀರಿ? ನೀವು ಅವರೇ ಅಲ್ವಮ್ಮ? ಅವರೇ ಕಡ್ಲೆ ಅಲ್ಲ, ನೀವು ದಾಕ್ಷಿಣ್ಯದಮ್ಮ. ದಾಕ್ಷಾಯಿಣಿ ಅಮ್ಮ. ದಾಕ್ಷಾಯಿಣಿ ಅಮ್ಮ. ಹೌದು. ನಿಮ್ಮನ್ನು ಕೈಸಾಲೆ ಗಂಜುಂಡನಿಗೆಲ್ಲ ಮದುವೆ ಮಾಡಿ ಕೊಟ್ಟದ್ದು ಸ್ವಾಮಿ. ಕೈಲಾಸಕ್ಕೆ ನಂಜುಂಡೇಶ್ವರನಿಗೆ ಕೊಟ್ಟದ್ದು. ಪರಮೇಶ್ವರ. ಪರಮೇಶ್ವರ. ಹೌದು. ಆತ ಆಲೋಚನೆ ಮಾಡುದು ಅದಲ್ಲ. ಮತ್ತೆ ನಿಮ್ಮ ಮನೆಯಲ್ಲಿ ಆಗುವ ಯಾಗ, ನೀವು ಇಲ್ಲಿದ್ದೀರಿ, ನೀವು ನಿನ್ನೆ ಹೋಗ್ಬೇಕಿತ್ತು, ಅಲ್ಲ ಮೊನ್ನೆ ಹೋಗ್ಬೇಕಿತ್ತು. ನಂಗೆ ಆಶ್ಚರ್ಯ ಆಯ್ತು. ನಿಮ್ಮಪ್ಪ ಈಗ ಮರ್ತಪ್ಪ ಆಗಿರ್ಬೋದು ಸ್ವಾಮಿ.
ನಿಮ್ಮ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ನನ್ನ ತವರು ಮನೆಯಲ್ಲಿ ಆಗುವಂತಹ ಯಾಗ ವಿಷಯ ನಿಮ್ಮಿಂದ ತಿಳಿದುಕೊಂಡೆ. ಸ್ವಾಮಿ, ನೀವೇನು ಬೇಸರ ಮಾಡಬೇಡಿ. ಮರ್ತಪ್ಪ ನಿಮ್ಮಪ್ಪ? ಮರೆತದ್ದಲ್ಲ ಸ್ವಾಮಿ, ಮರತಪ್ಪ ನನ್ನ ಅಪ್ಪ ಮರೀಲಿಲ್ಲ. ಇಲ್ವಾ? ಬಹುಶಃ ದೇವರ ಕಾರ್ಯ ಅಲ್ವಾ, ನಾನು ಬರ್ತೇನೆ, ನಿಮ್ಮ ನಿರೀಕ್ಷೆ ಇರಬಹುದು. ನಮ್ಮೊಟ್ಟಿಗೆ ಬನ್ನಿ, ಬೇಸರ ಮಾಡಬೇಡಿ, ನಾವೆಲ್ಲ ಹೋಗ್ತೇವೆ ಹೆಂಡೀರು ಮಕ್ಕಳೆಲ್ಲ. ಏನು ಸ್ವಾಮಿ, ನಿಮ್ಮ ಜೊತೆಗೆ ಬರಬಹುದಿತ್ತು, ಆದ್ರೆ ನೀವು ಹೇಗಿದ್ದೀರಿ ನೋಡಿ, ಸತಿಪತಿಯರು ಜೊತೆಯಾಗಿದ್ದೀರಿ. ಹೀಗಿರುವಾಗ ದಂಪತಿ. ಹೌದು. ದಮ್ಮಿಲ್ಲದ್ರೆ ಪತಿಲ್ಲ, ಪತಿಲ್ಲದ್ರೆ ದಮ್ಮಿಲ್ಲ, ದಂಪತಿ. ಹೌದು, ದಂಪತಿಯರು ಜೊತೆಯಾಗಿದ್ದಾರೆ. ಹೀಗಿರುವಾಗ ನಿಮ್ಮ ಜೊತೆಯಲ್ಲಿ ನಾನು ಬರಬಾರದು ಅಂತಲ್ಲ, ನಾನು ಓರ್ವಳೆ ಬರುವುದು ಚಂದವೇ ಹೇಳಿ. ನೀವು ಸತಿಪತಿಯರ ಜೊತೆಯಾಗಿ ಹೋಗುವಾಗ ನಾವು ಸತಿಪತಿಯರ ಜೊತೆಯಾಗಿ ಬರುವುದು ಚಂದ ಅಲ್ವೇ? ನಾನಲ್ಲಿ ಬರ್ತೇನೆಮ್ಮ. ಸ್ವಲ್ಪ ದಕ್ಷಿಣೆ ನನಗೆ ಎಲ್ಲ ವ್ಯವಸ್ಥೆ ಮಾಡು ಸ್ವಾಮಿ. ನನಗೆ ಹೆಂಡತಿಯುವುದು ಸೀರೆ ಖಂಡಿತ ಕೊಡಿಸ್ತೇನೆ. ಆಯ್ತು, ನಾನಿದ್ದೇನೆ, ನೀವು ಮುಂದೆ ಹೋಗಿ, ನಿಮ್ಮ ಹಿಂದೆ ನಾವು ಬರ್ತೇವೆ. ನನ್ನ ತವರು ಮನೆಯಲ್ಲಿ ಆಗುವಂತಹ ಯಾಗವಂತೆ ನನ್ನ ಅಪ್ಪ ನನ್ನನ್ನು ಯಾಕೆ ಮರೆತು ಬಿಟ್ರು? ಇಷ್ಟಕ್ಕೆ ನಾನು ಚಿಂತಿಸುವುದು ಸರಿಯಲ್ಲ. ಯಾರಲ್ಲಾದ್ರೂ ಹೇಳಿ ಕಳುಹಿಸಬಹುದು, ಅವರಿಗೆ ನಮ್ಮಲ್ಲಿ ಹೇಳುವುದಕ್ಕೆ ಮರೆತು ಹೋಯ್ತಾ ಏನು? ಅಲ್ಲದಿದ್ರೆ ಅವಸರದ ಕಾರ್ಯಕ್ರಮ ಎಲ್ಲಿಯಾದ್ರೂ ಮರೆತು ಹೋಗಿರಬಹುದು. ಏನೇ ಇರ್ಲಿ, ವಿಷಯವನ್ನು ನಾನು ತಿಳಿದುಕೊಂಡಿದ್ದೇನೆ. ಇದನ್ನು ನನ್ನ ಪತಿದೇವರಲ್ಲಿ ಹೇಳಿ ನಾವು ಸತಿಪತಿಯರ ಜೊತೆಯಾಗಿ ಹೋಗ್ಲೇಬೇಕು. ಆದ ಕಾರಣ ಆದಷ್ಟು ಬೇಗ ಪತಿದೇವರ ಬಳಿಗೆ ಹೋಗ್ತೇನಂತೆ. ಪ್ರಭು, ಈ ಕಡೆ ಬನ್ನಿ. ಆ ದೂರದ ದಾರಿಯನ್ನು ನೋಡಿ. ಏನದು? ನೋಡಿರಿ ದ್ವಿಜರು ಪಾಪದನು, ನೋಡಿ ಸ್ವಾಮಿ, ನೋಡಿ ದ್ವಿಜರು ಪಾಪದನು. ನೋಡಿ ಸ್ವಾಮಿ.
ತಂಡೋಪತಂಡವಾಗಿ ಇರುವೆ ನಿಬ್ಬಣದಾಗಿ. ಹೌದು ಸ್ವಾಮಿ. ಏನಿದು? ನೋಡಿ, ಆ ದಾರಿಯಲ್ಲಿ ಅದೆಷ್ಟೋ ಮಂದಿ ಹೋಗ್ತಾ ಇದ್ದಾರೆ. ಯಾರು? ಅವೆಲ್ಲ ಬ್ರಾಹ್ಮಣರು. ಬ್ರಾಹ್ಮಣರ? ಹೌದು. ವಿಚಾರಿಸಿದ್ಯಾ? ಹೌದು ಸ್ವಾಮಿ. ಅವರೆಲ್ಲ ಬ್ರಾಹ್ಮಣರು. ಅವರೆಲ್ಲ ಎಲ್ಲಿಗೆ ಹೋಗ್ತಿರುವುದೆಂಬುದನ್ನು ನಾನು ಕೇಳಿದ್ದೇನೆ ಸ್ವಾಮಿ. ಓ, ಎಲ್ಲ ವಿಚಾರ ಕೇಳಿ ಕೇಳೇ ಬಂದದ್ದು. ಅವರೆಲ್ಲ ಹೋಗ್ತಾ ಇರೋದು ಬೇರೆ ಎಲ್ಲಿಗೂ ಅಲ್ಲ ಸ್ವಾಮಿ, ನಿಮ್ಮ ಮಾವನ ಮನೆಗೆ. ನಿನ್ನ ತಂದೆ ಅಂತ ಹೇಳಿದ್ರೆ ಸಾಕು, ನನ್ನ ಮಾವ ಮತ್ತೆ ಅದು. ಅದಲ್ಲ ಸ್ವಾಮಿ, ಮದುವೆಯಾದಂತಹ ಹೆಣ್ಣು ಈ ಸಂಬಂಧವನ್ನು ಹೇಳುವುದಾದ್ರೆ ಗಂಡನಿಂದ ಪ್ರಾರಂಭಿಸಬೇಕಂತೆ. ಹೌದಲ್ಲ? ಹೀಗಿರುವಾಗ ನಿಮ್ಮ ಮಾವ ಅದಕ್ಕೆ ಗನಸಿ ಹೆಚ್ಚಿ ಆಯ್ತಪ್ಪ, ಇರ್ಲಿ. ಹೌದಲ್ಲ? ನಿಮ್ಮ ಮಾವನ ಮನೆಯಲ್ಲಿ ದೊಡ್ಡ ದೊಡ್ಡ ಯಜ್ಞವಂತೆ ಸ್ವಾಮಿ. ಹೌದಾ? ಹೌದಪ್ಪ. ಯಾರೆಲ್ಲಿದ್ದಾರೆ? ಎಲ್ಲ ನನ್ನ ಅಕ್ಕ ತಂಗಿಯಂದಿರೆಲ್ಲರೂ ಬಂದು ನೆರೆದಿದ್ದಾರಂತೆ. ಎಲ್ಲರೂ ಬಂದಿದ್ದಾರಂತೆ. ಮತ್ತೆ ಬಂಧುಗಳೆಲ್ಲ ಬಂದು ನೆರೆದಿದ್ದಾರೆ. ಬ್ರಾಹ್ಮಣೋತ್ತಮರು, ಋಷಿ ಮುನಿಪೋತ್ತಮರು ಎಲ್ಲರೂ ಬಂದು ಸೇರಿದ್ದಾರಂತೆ ಸ್ವಾಮಿ. ಹೀಗಿರುವಾಗ ನಾವ್ಯಾಕೆ ತಡ ಮಾಡುದು? ಏನು ಸ್ವಾಮಿ? ಅವರಿಗೆಲ್ಲ ಆಮಂತ್ರಣ ಇದ್ದು ಹೋಗುದು. ನಮ್ಗೆ ಆಮಂತ್ರಣ ಉಂಟಾ? ಒಂದು ಕಡೆಗೆ ಹೋಗ್ಬೇಕಾದ್ರೆ ಆಮಂತ್ರಣ ಕೊಡ್ಬೇಕು, ಇಂಥ ಕಡೆಗೆ ಬರ್ತೇವೆ ಅಂತ. ಈಗ ಆಮಂತ್ರಣ ಉಂಟಾ? ಈಗ ಆಮಂತ್ರಣ ಬರಲಿಲ್ಲ ಅಂದ್ರೆ ನೀವು ಹೇಳುದಾ? ಓ ಪ್ರಾಣೇಶ್ವರ, ಅನುಚಿತ ಎನ ಬೇಡ, ಅನುಚಿತ ಎನ ಬೇಡ.
ಸ್ವಾಮಿ, ಲೋಕದಲ್ಲಿ 4 ಕಡೆಗೆ ಆಮಂತ್ರಿಸದೆ ಹೋಗಬಹುದೆಂಬುದಾಗಿ ಶಾಸ್ತ್ರ ಸಮ್ಮತಿ ಇದೆಯಲ್ಲ. ಇಲ್ಲಿಗೆ ಪ್ರಭು, ಗುರುವಿನ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಇದ್ರೆ ಶಿಷ್ಯನಿಗೆ ಆಮಂತ್ರಣ ಕೊಟ್ಟು ಕಳುಹಿಸ್ಬೇಕು ಹೇಳಿ. ನನಗೆ ಅವ ಗುರು ಅಲ್ಲ, ನಾನು ಅವನ ಶಿಷ್ಯನ. ಸ್ವಾಮಿ, ಅಲ್ಲಿಗೆ ಮುಗಿಲಿಲ್ಲ. ಆ ಬಳಿಕ ತಂದೆ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಇದ್ರೆ ಮಗಳಿಗೆ ಆಮಂತ್ರಣ ಬೇಕಾ ಹೇಳಿ. ತಂದೆಯಲ್ಲ, ಮಗಳಲ್ಲ ನಾನು. ಪ್ರಭು, ಗಂಡನ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಇದ್ರೆ ಹೆಂಡತಿಗೆ ಆಮಂತ್ರಣ ಬೇಕಾ ಹೇಳಿ. ನನಗೆ ಆ ಸಂಬಂಧವೇ ಇಲ್ಲ. ಪ್ರಭು, ಆ ಬಳಿಕ ದೇವ ಕಾರ್ಯಕ್ಕೆ, ಯಜ್ಞ ಕಾರ್ಯಕ್ಕೆ ಆಮಂತ್ರಣದ ಅವಶ್ಯಕತೆ ಇಲ್ಲ. ಈ ಬಗ್ಗೆ ಮಾತನಾಡಿ ನಾವು ಇಲ್ಲೇ ಉಳಿಯುವುದಲ್ಲ. ಆದಷ್ಟು ಬೇಗ ಹೋಗೋಣ ಪ್ರಭು. ಯಾಕೆ ಹೊರಡುವುದಿಲ್ಲ? ಕಾರಣ ಹೇಳಲೇಬೇಕು. ಹೇಳಬೇಕು. ಒಂದು ದಿವಸ ಒಂದು ದಿವಸದ ಉಳಿದ ಸಭೆಗೆ ನಿರೀಶ್ವರ ಯಾಗಕ್ಕೆ ಹೋಗಿ ಬರುವಾಗ ನಾನು ಮೌನವಾಗಿ ಕುಳಿತಿರುವಾಗ ನೀನು ಕೇಳಿದಿ, ಯಾಕೆ ಸ್ವಾಮಿ ಸುಮ್ಮನಿದ್ದೀರಿ? ನಾನು ಮಾತಾಡ್ಲಿಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಈಗ ಮತ್ತು ಒತ್ತಿ ಒತ್ತಿ ಏನು ಬೇಸರ, ಏನು ಮೌನವಾಗಿ ಕುಳಿತಿದ್ದೀರಿ, ಏನು ನನ್ನ ಪ್ರಶ್ನೆಗೆ ಉತ್ತರ ಅಂತ ಕೇಳ್ತಾ ಇದ್ದಲ್ಲ. ಈಗ ಸತ್ಯ ವಿಷಯವನ್ನು ಏನಂತ ಹೇಳ್ತೇನೆ ನಾನು. ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಮರೀಚಿ ಬ್ರಹ್ಮರೊಂದು ಯಾಗವನ್ನು ಕೈಗೊಂಡ್ರು. ಇಂದ್ರಾದಿ ಸುಮನಸರು ಋಷಿ ಮುನಿಗಳು ನನಗೆ ಆಹ್ವಾನಿತ್ತು, ನನ್ನನ್ನು ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿಸಿದ್ರು. ಆ ಹೊತ್ತಿಗೆ ನಿನ್ನ ತಂದೆ ದಕ್ಷನ ಆಗಮನವಾಯಿತು. ಎಲ್ಲರೆದ್ದು ಭಯದಿಂದ ನಮಸ್ಕಾರ ಮಾಡಿದ್ರು. ನನಗೆ ನಮಸ್ಕಾರ ಮಾಡೋದಕ್ಕೆ ಆಗುದಿಲ್ಲ, ಪ್ರಪಂಚಕ್ಕೆ ದೇವನಾಗಿದ್ದೀನಿ, ಅಧ್ಯಕ್ಷ ಪೀಠದಲ್ಲಿ ಕುಳಿತವ ಹೇಳುವುದಕ್ಕೆ ಆಗುದಿಲ್ಲ. ಇದನ್ನು ತಿಳಿದ ನಿನ್ನ ತಂದೆ ದಕ್ಷ ಏನು ಹೇಳಿದೆ ಗೊತ್ತಾ? ಈ ಸಕಲ ಸಭೆ ಎದ್ದು ಎಲ್ಲರೂ ನಮಸ್ಕರಿಸಿದ್ದಾರೆ, ಈ ಪರಮೇಶ್ವರಿಗೆ ನಮಸ್ಕಾರ ಮಾಡೋದಕ್ಕೇನು? ಇವನು ಪ್ರಪಂಚದಲ್ಲಿ ದೇವ ಅಂತ ಹೇಳ್ತಾರೆ, ಪೂಜೆ ಮಾಡ್ತಾರಲ್ಲ. ಯಾಕೆ ಪೂಜೆ ಮಾಡ್ತಾರೆ? ಹೆಣದ ಭಸ್ಮವನ್ನು ಲೇಪನೆ ಮಾಡುವವ, ಇವನಿಗೆ ಹಾಕುವುದಕ್ಕೆ ಬಟ್ಟೆ ಇಲ್ಲ, ಹುಲಿಯ ಚರ್ಮವನ್ನು ಹಾಕಿಕೊಳ್ಳುವವ, ಇವನಿಗೆ ಹಾರ ಇಲ್ಲ, ಹಾವಿನ ಹಾರ ಇಲ್ಲ, ಸಲದ ಬೇಡದ ನಿಂದನೆ ಮಾತನ್ನೇ ಹೇಳಿದ. ಮತ್ತೊಂದು ಮನಸ್ಸು ಚುಚ್ಚುವ ಮಾತನ್ನೇ ಹೇಳಿದ, ಪರಿಕಿಸಲು ಕೋಟೆಗನ ಕೈಯ ಮಾಲೆಯ ಕೊಟ್ಟ ತೆರನಾಯ್ತು ಎನ್ನ ಬದುಕು. ನನ್ನ ಮಗಳು ದಾಕ್ಷಿಯನ್ನು ಮದುವೆ ಮಾಡಿ ಕೊಟ್ಟಿದ್ದೀರಲ್ಲ, ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟ ಹಾಗೆ ಎಂಬುದಾಗಿ. ಅದು ಸುಮ್ಮನಿದ್ದೆ, ಮಾತಾಡಲಿಲ್ಲ. ಆ ಸಭೆಗೆ ತಿರಸ್ಕಾರ ಮಾಡಿ ನಿನ್ನ ತಂದೆ ದಕ್ಷ ಯಾಗ ಹೋದ. ಈಗ ಯಾಗ ಮಾಡುದು ಯಾಕೆ? ನನ್ನಲ್ಲಿ ದ್ವೇಷವನ್ನು ಕಟ್ಟಿಕೊಂಡು ಯಾಗ ಮಾಡುದು, ನಿನ್ನ ಅಪ್ಪ ಪುಣ್ಯ ಸಂಪಾದನೆ ಯಾಗ ಮಾಡುದಲ್ಲ ಆಯ್ತಾ? ಅದಕ್ಕಾಗಿ ಆ ದ್ವೇಷವನ್ನು ಕಟ್ಟಿಕೊಂಡು ಯಾಗ ಮಾಡುದು. ಆ ದುಷ್ಟ ಯಾಗಕ್ಕೆ ಹೋಗುದು ಬೇಡ ಗೌರಿ, ನೀನು ಹೋಗುದು ಬೇಡ, ನಾನು ಹೋಗುದು ಕಳಿಸಿಕೊಡುದಿಲ್ಲ. ಎಷ್ಟೋ ಕಾಲದ ಹಿಂದೆ ನಡೆದಂತಹ ಘಟನೆ. ಒಂದು ವೇಳೆ ನಿಮ್ಮ ಮೇಲೆ ಹಗೆಯಿಂದಲೇ ಯಾಗವನ್ನು ಮಾಡುವುದಾದ್ರೆ ನೀವು ಬರುದು ಬೇಡ ಸ್ವಾಮಿ. ಮಗಳಾದಂತಹ ನನ್ನಲ್ಲಿ ಒಂದಿಷ್ಟು ಹಗೆ ಇಲ್ವಲ್ಲ, ನನ್ನನ್ನು ಕಳುಹಿಸಿಕೊಡಿ ಸ್ವಾಮಿ. ಆದ್ರೆ ಕೊಟ್ಟಂತ ಪೆಟ್ಟು ಮರೆತಿರ್ಬಹುದು, ಆಡಿದ ಮಾತೆ ಅವತ್ತು ಮರೆತು ಹೋಗುದಿಲ್ಲಲ್ಲ ಗೌರಿ. ನಿನ್ನನ್ನು ಕಳಿಸಿದ್ರೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಗ್ತದೆ. ನಾನು ಸ್ವಾಭಿಮಾನ ಬಿಟ್ಟು ವ್ಯವಹಾರ ಮಾಡಿದವ ಪರಮೇಶ್ವರನಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ಹೋಗುದು ಬೇಡ ಸ್ವಾಮಿ. ಬೇಡ ಎಂಬ ಮಾತನ್ನು ಇನ್ನೊಮ್ಮೆ ಆಡಬೇಡಿ ಪ್ರಭು. ಒಮ್ಮೆ
ಮೇಲೆ ಬೇಡವೆಂದರೆ ಅದೇ ಬಾಯಿನ ನಡೆ ಎನ್ನುವರು ತಾವಲ್ಲ. ಪ್ರಭು, ನನಗೆ ಹೋಗಲೇಬೇಕು. ಯಾಗಕ್ಕೆ ಹೋಗಲೇಬೇಕು. ಇದು ಸ್ವಾಮಿ, ತಮ್ಮ ಪುಣ್ಯ ಪಾದಗಳ ಶಿರವನ್ನು ಬಾಗಿದ್ದೇನೆ. ಇದೇ ಪವಿತ್ರವಾದ ಧೂಳಿನ ಶಿರಸ್ಸಿನಲ್ಲಿ ಧರಿಸಿಕೊಂಡಿದ್ದೇನೆ. ಇದೇ ನನಗೆ ರಕ್ಷಾ ಕವಚವಾಗಿ ಕಾಪಾಡಲಿ. ಯಾಗಕ್ಕೆ ಹೋಗ್ತೇನೆ 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 ಹೋಗ್ತೇನೆ. ಏನಿದು ಪರಮೇಶ್ವರನ ಮಾತನ್ನು ಮೀರಿ ಗೌರಿ ದಕ್ಷ ಮಾಡುವ ಯಾಕೆ ಹೋದರೆ ಅವಳಿಗೆ ಕಷ್ಟ ಬರುವುದು ಖಂಡಿತ. ಹಿಂಬಾಲಿಸಿಕೊಂಡು ಹೋಗೋದಕ್ಕೆ ನನಗೆ ಆಗ್ತದಾ? ಇಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಾದ ನನ್ನ ಧರ್ಮ ಕರ್ತವ್ಯ, ನನ್ನ ಮನವಿ. ಅವಳಿಗೆ ಅಲ್ಲಿ ಅಪಮಾನ ಆಗುವುದು ನನಗೆ ನೋಡಿದರೆ ಸಹಿಸಿಕೊಳ್ಳುವವನಲ್ಲ. ಎಲ್ಲ ಪ್ರಮತಾದಿಗಳು ನಂದಿ ಭೃಂಗಿ ಭೃಕುಟಿ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿ ಅಲ್ಲಿ ನಡೆದ ಕಥೆಯನ್ನು ನನಗೆ ಬಂದು ತಿಳಿಸಿ. ಮುಂದೆ ಹೋಗುವ. ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದವಹಾರೋ ವಾರಾಣಸಿ ಪುರವತಿಂ ಭಜ ವಿಶ್ವನಾಥಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ ಆದಿದೇವ ಸಕಲಾಗಮ ಪೂಜಿತ ದೈತತ್ವ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇದರ ಆಶ್ರಯದಲ್ಲಿ ಮನೆ ಮನೆಯಲ್ಲಿ ನಡೆಯುವಂಥ ಈ ಯಕ್ಷಗಾನ ಕಾರ್ಯಕ್ರಮ ಈ ಕೊರೋನಾ ಸಮಯದಲ್ಲಿ ಅತಿ ಅಗತ್ಯ ಎಂದು ಈಗ ಅನಿಸ್ತಾ ಇದೆ. ಯಾಕಂದರೆ ಈಗ ಲಾಸ್ಟು 2 ವರ್ಷದಿಂದ ನಾವು ಕೊರೋನಾ ಪೀಡಿತರಾಗಿ ಯಾವುದೇ ಕಲಾವಿದರಿಗೆ ಅವರ ಕಲೆಯನ್ನು ಹೊರಗೆ ಹಾಕಲಿಕ್ಕಿರುವ ಅವಕಾಶಗಳು ಕಡಿಮೆ ಆಗಿದೆ. ಆ ಸಂದರ್ಭದಲ್ಲಿ ಈ ಮನೆ ಮನೆ ಕಾರ್ಯಕ್ರಮದಿಂದಾಗಿ ನಮ್ಮ ಈ ಯಕ್ಷಗಾನ ಕಲೆ ಉಳಿಬೇಕು ಅಂತ ಆಶೆಯನ್ನು ಇಟ್ಟುಕೊಂಡು ನೀವು ಅದನ್ನು ಮಾಡ್ತಾ ಬರ್ತಾ ಇದ್ದೀರಿ. ನಮ್ಮಂಥ ಜನಗಳು ಅದಕ್ಕೆ ಸಹಕಾರ ಕೊಡೋದು ಅತಿ ಅಗತ್ಯವೂ ಕೂಡ. ನಮ್ಮ ಯಾವುದೇ ಒಂದು ಕಲೆ ಆಗಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ತುಂಬ ಕಷ್ಟಗಳುಂಟು. ಹಾಗೆ ಕಲಾಭಿಮಾನಿಗರಿಗೆ ನಮ್ಮ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಅನಿಸಿದ್ದು ನನಗೆ. ನಿನ್ನೆ ನಮ್ಮ ಶ್ರೀನಾಥ್ನವರು ಫೋನ್ ಮಾಡಿ ಕರೆ ಮಾಡಿ ಹೀಗೊಂದು ಕಾರ್ಯಕ್ರಮವನ್ನು ಇಡ್ತೇವೆ ಅಂತೇಳಿ ತಾಪತ್ರ ಇದ್ದು ಕೂಡ ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಯಾಕೆಂದರೆ ಕಲೆ ಎಂಬುದು ಉಳಿಯಬೇಕು. ಆ ವಿಚಾರದಲ್ಲಿ ನಾನು ಒಪ್ಪಿಕೊಂಡು ಇಷ್ಟು ಚೆಂದಾಗಿ ನೀವು ನಮ್ಮ ಮನೆಯಲ್ಲಿ ಒಂದು ಮಾಡಿಕೊಟ್ಟಿದ್ರಿ. ತುಂಬ ಹೃದಯದ ನಮ್ಮ ಕಾಕುಂಜಿ ಇಡೀ ಮನೆಯವರ ಪರವಾಗಿ ಈ ಅಂಗ ಸಂಸ್ಥೆಗೆ ತುಂಬ ಹಾರೈಸ್ತಾ ಇದ್ದೆ. ಇನ್ನೂ ಒಳ್ಳೆಯದಾಗಿ ನಡೆಯಲಿ.